295 ಕೊಡ್ತೀನಿ ಸರ್. ಸರ್ 17 ಮಾಡಲ್ ಗಾಡಿ. ಹೌದು ಬ್ರದರ್. ಬಜಾರ್ ಅಲ್ಲಿ ಡೀಸೆಲ್ ಗಾಡಿ ಆಪಲ್ ಶೇಪ್ ಶಿಫ್ಟ್ ಸಿಗಲ್ಲ ಸರ್. 245 ಗೆ. ಹೌದು ಬ್ರದರ್. 14 ಮಾಡಲು 2017 ಮಾಡಲ್ ಗಾಡಿ ಹಂಗಾದ್ರೆ ಸಿಯಾಸ್ ಎಷ್ಟಾಗುತ್ತೆ ಸರ್? 495 ಕೊಡ್ತೀನಿ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಬ್ರದರ್. 6 ಲಕ್ಷ ಹೇಳ್ತಾರಲ್ವಾ, ನಾನು 5,60,000 ಕೊಡ್ತೀನಿ. ಬಜಾರ್ ಅಲ್ಲಿ ಎಲ್ಲಾರು ಹುಡ್ಕೊಂಡ್ ಬನ್ನಿ ಬ್ರದರ್. ಕರ್ನಾಟಕ ಗಾಡಿ 460 16 ಮಾಡಲು ನಾನು ಒಬ್ನೇ ಕೊಡೋದು. ಗಿಮಿಕ್ ಇಲ್ಲ ಬ್ರದರ್, ಏನ್ ಮಾತಾಡ್ತೀನೋ ಅದೇನೆ. ಆಮೇಲೆ 2% ಕಮಿಷನ್ ಏನಿರಲ್ಲ ಸರ್ ಇಲ್ಲಿ. ಜೀರೋ ಡೌನ್ ಪೇಮೆಂಟ್ ಗಾಡಿ ಆಗುತ್ತೆ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿರೋ ಜೀರೋ ಡೌನ್ ಪೇಮೆಂಟ್ ಗಾಡಿ ಕೊಡ್ತೀನಿ. ಸೊ ಒಂದು ಮೊದಲನೇ ಗಾಡಿನ ಒಂದು ಆಲ್ಟೋ K10 ಇದೆ ಸರ್. 2014 ಮಾಡಲು ಜಸ್ಟ್ 70,000 ಶೋರೂಮ್ ರೆಕಾರ್ಡ್ ಇದೆ ಬ್ರದರ್. ಓಕೆ. ಆಲ್ಟೋ VX ಸರ್, ಅವಾಗಲೇ ಇದೇ ಟಾಪ್ ಎಂಡ್ ವೇರಿಯಂಟ್ ಬ್ರದರ್. ಹೌದೌದು ಸರ್. ಫೈನಲ್ 245 ಕೊಡ್ತೀನಿ ಸರ್. ಸೊ 245 ಗೆ. ಹೌದು ಬ್ರದರ್. 14 ಮಾಡಲ್ ಗಾಡಿ ಜಸ್ಟ್ 2,45,000 ಖಂಡಿತ ಬ್ರದರ್. ಓಕೆ, ಅಂದ್ರೆ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ. ಫೈನಲ್ ಸರ್? ಫೈನಲ್ ಬ್ರದರ್. ಇವಾಗ ಹೇಳೋ ಗಾಡಿಗಳೆಲ್ಲ ಏನ್ ಕೊಡ್ತೀನಿ, ಎಲ್ಲಾ ಗಾಡಿ ಫೈನಲ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಬ್ರದರ್. ಚಾನ್ಸ್ ಅಲ್ಲೇ ಕೊಡ್ತೀನಿ ಬ್ರದರ್, ಮಾರ್ಕೆಟ್ ಪ್ರೈಸ್ ಅಲ್ಲಿ. ಓಕೆ, ಮಾರ್ಕೆಟ್ ಅಲ್ಲಿ ಹುಡುಕೋದ್ರಿಂದ ಪ್ರೈಸ್ ಅಲ್ಲಿ ಸಿಗಲ್ಲ. ಯಾರು ಕೊಡ್ತಾರೆ 14 ಮಾಡಲ್ ಗಾಡಿ 2,45,000 ರೂಪಾಯಿಗೆ? ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು i10 ಇದೆ ಸರ್. ಸರ್ 2013 ಸರ್, ಸೆಕೆಂಡ್ ಓನರ್ ಸರ್. ಇದು 245 ಕೊಡ್ತೀನಿ ಸರ್. ಸರ್ 13 ಮಾಡಲ್ ಗಾಡಿ ಸರ್? ಹೌದು ಸರ್. 11 ಮಾಡಲ್ ಬರಲ್ಲ ಸರ್? ಖಂಡಿತ ಕೊಡ್ತೀನಿ ಸರ್. ಓಕೆ, ಒಂದು 2014 ಮಾಡಲ್ ಗಾಡಿ ನಿಮ್ಗೆ ಜಸ್ಟ್ 2013 ಮಾಡಲ್ ಗಾಡಿ ಜಸ್ಟ್ ನಿಮ್ಗೆ ಸಿಗ್ತಾ ಇದೆ ನಿಮ್ಗೆ 2,45,000ಕ್ಕೆ. ಸೊ ಇನ್ನು ಮುಂದೆ ಒಂದು ಆಲ್ಟೋ K10 ಇದೆ ಸರ್. ಸರ್ 18 ಮಾಡಲು ಆಟೋಮೆಟಿಕ್ ಗಾಡಿ 70,000 ಶೋರೂಮ್ ರೆಕಾರ್ಡ್ ಬ್ರದರ್. ಓಕೆ, 70,000. ಎಸ್ ಸರ್. ಓಕೆ, ಸೊ ಜಸ್ಟ್ 70,000 ಡ್ರಿವನ್ ಆಗಿರೋ ಒಂದು ಆಲ್ಟೋ K10 ಆಟೋಮೆಟಿಕ್. ಎಸ್ ಬ್ರದರ್. ಓಕೆ, ಸೊ ಪ್ರೈಸ್ 345 ಕೊಡ್ತೀನಿ ಸರ್. ಸರ್ 3,45,000ಕ್ಕೆ? ಖಂಡಿತ ಸರ್. 18 ಮಾಡಲು ಸರ್ ಇದೇನೋ ಏನಿಲ್ಲ ತಾನೆ ಡೌನ್ ಪೇಮೆಂಟ್ ಗಿಮಿಕ್ ಇಲ್ಲ ಬ್ರದರ್. ಏನ್ ಮಾತಾಡ್ತೀನೋ ಅದೇನೆ. ಆಮೇಲೆ 2% ಕಮಿಷನ್ ಏನಿರಲ್ಲ ಸರ್ ಇಲ್ಲಿ. ಏನ್ ಇರ್ತೀನಿ ಫೈನಲ್ ಪ್ರೈಸ್, ಎಕ್ಸ್ಟ್ರಾ ಚಾರ್ಜಸ್ ಏನಿರಲ್ಲ. ಓಕೆ, ಜಸ್ಟ್ 3,45,000ಕ್ಕೆ 2018 ಮಾಡಲ್ ಗಾಡಿ ಒಂದು ಆಲ್ಟೋ K10 ಸಿಗ್ತಾ ಇದೆ. ಸೊ ಬೆಸ್ಟ್ ಚಾನ್ಸ್ ಪ್ರೈಸ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು i10 ಇದೆ ಸರ್. 2015 ರಿಜಿಸ್ಟ್ರೇಷನ್ ಸಿಂಗಲ್ ಓನರ್ ಗಾಡಿ ಸರ್. ಓಕೆ. ಟಾಪ್ ಅಲ್ಲಿ ಸಣ್ಣ ಪುಟ್ಟ ಮರ ಬಿಡ್ ಮಳೆಯಲ್ಲಿ ರೆಡಿ ಆಗಿತ್ತಂತ ಆಫ್ಟರ್ ಮಾರ್ಕೆಟ್ ಕಸ್ಟಮರ್ ಕೇರರ್ ಹಾಕಿದ್ದಾರೆ. ಓಕೆ ಸರ್, ಹೇಳಿದೀನಿ ಟಾಪ್ ಅಲ್ಲಿ ಒಂಚೂರು ಮರ ಬಿಡ್ ರೆಡಿ ಆಗಿದೆ ಅಂತ. 250 ಕೊಟ್ಬಿಡ್ತೀನಿ ಸರ್. 2,50,000ಕ್ಕೆ 15 ಮಾಡಲು i10 ಖಂಡಿತ ನ್ಯೂ ಬ್ಯಾಟ್ರಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸ್ವಿಫ್ಟ್ ಡಿಸೈರ್ ಇದೆ ಸರ್. ಸರ್ VX ವೇರಿಯಂಟ್ 2015 ಸೆಕೆಂಡ್ ಓನರ್ ಬ್ರದರ್. 15 ಸೆಕೆಂಡ್ ಓನರ್ ಗಾಡಿ ಬ್ರದರ್. ಓಕೆ, ಏನಾಗುತ್ತೆ ಪ್ರೈಸ್ ಸರ್? ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ. ಕಸ್ಟಮರ್ ಇನ್ಸೂರೆನ್ಸ್ ಕಟ್ಕೊಟ್ರೆ ಚಾನ್ಸ್ ಅಂದ್ರೆ ಫುಲ್ ಚಾನ್ಸ್ ಅಲ್ಲಿ ಕೊಡ್ತೀನಿ ಸರ್. ಎಷ್ಟಾಗುತ್ತೆ ಸರ್ 15 ಮಾಡಲ್ ಗಾಡಿ ಡಿಸೈರು? 395 ಕೊಡ್ತೀನಿ ಸರ್. ಸರ್ 14 13 ಸರ್ ಇದು? ಸರ್ ಪಕ್ಕಾ 15 ಮಾಡಲು ಬ್ರದರ್. ಅಲ್ಲಿ ನೋಡಿ ಬ್ರದರ್, ಜಸ್ಟ್ 15 ಮಾಡಲ್ ಗಾಡಿ 3,95,000ಕ್ಕೆ ಸಿಗ್ತದೆ. ಅದರಲ್ಲೂ ಹಂಗಾರೆ ಆಕ್ಸಿಡೆಂಟ್ ಗಾಡಿ ಎಲ್ಲ ಸರ್, ಪಕ್ಕಾ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಬ್ರದರ್. ಓಕೆ, ನೋಡಿ ಜಸ್ಟ್ 3,95,000ಕ್ಕೆ ನಿಮ್ಗೆ ಒಂದು ಸ್ವಿಫ್ಟ್ ಡಿಸೈರ್ ಪೆಟ್ರೋಲು 15 ಮಾಡಲ್ ಗಾಡಿ ಸೆಕೆಂಡ್ ಓನರ್ ಗಾಡಿ. ಹೌದು ಬ್ರದರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಗ್ರ್ಯಾಂಡ್ i10 ಇದೆ ಸರ್. ಗ್ರ್ಯಾಂಡ್ i10 ವೈಟ್ ಕಲರ್ ಸೆಕೆಂಡ್ ಓನರ್ ಎಕ್ಸ್ಟ್ರಾ ಕ್ಲಾಸ್ ಅಲ್ಲಿ ಇದೆ ಬ್ರದರ್. ಓಕೆ, 2016 ಮಾಡಲ್ ಗಾಡಿ. 17 ಬ್ರದರ್. 2017 ಮಾಡಲ್ ಗಾಡಿ ಬ್ರದರ್. ಓಕೆ, ಸೊ ಪ್ರೈಸ್ ಏನಾಗುತ್ತೆ ಬಜಾರ್ ಅಲ್ಲಿ ಏನಿದೆ ಬ್ರದರ್? ಆರಾಮಾಗಿ ಒಂದು 5 ತನಕ ಇದೆ. 4 ಅಂತೂ ಮಿನಿಮಮ್ ಇದೆ. 395 ಫೈನಲ್ ಟು ಫೈನಲ್ ಕೊಡ್ತೀನಿ ಸರ್. 3,95,000ಕ್ಕೆ 17 ಮಾಡಲ್ ಗಾಡಿ ಖಂಡಿತ ಬ್ರದರ್. ಅದರಲ್ಲೂ ಬೇಸ್ ವೇರಿಯಂಟ್ ಅಲ್ಲ, ಸ್ಪೋರ್ಟ್ಸ್ ವೇರಿಯಂಟ್, ಪವರ್ ಸ್ಟೇರಿಂಗ್, AC, ಆಲ್ಡರ್ ಪವರ್ ವಿಂಡೋ, ಇನ್ಬಿಲ್ಟ್ ಸಿಸ್ಟಮ್, ಸ್ಟೇರಿಂಗ್ ಮೌಂಟೇನ್ ಕಂಟ್ರೋಲ್ ಎಲ್ಲ ಫೀಚರ್ ಇರೋ ಗಾಡಿ ಸರ್. ಓಕೆ, ಅದು ಸಿಂಗಲ್ ಏರ್ ಬ್ಯಾಗ್ ಸಮೇತ ಬರುತ್ತೆ ಗಾಡಿಲಿ. ಯಾರಾದ್ರೂ ಒಂದು ಸ್ಪೋರ್ಟ್ಸ್ ವೇರಿಯಂಟ್ ಒಂದು ಗ್ರ್ಯಾಂಡ್ ಐಟಮ್ ಹುಡುಕ್ತಾರಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಸೊ ಡ್ರಿವನ್ ಸರ್ 80,000 ಡ್ರಿವನ್ ಆಗಿದೆ. ಓಕೆ, ಜಸ್ಟ್ 80,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು XUV 300 ಟಾಪ್ ಎಂಡ್ ಗಾಡಿ ಕ್ಲಾಸ್ ಆಗಿದೆ ಸರ್. ಏನ್ ಸರ್ ಡೀಟೇಲ್ಸ್? 10 ಏರ್ ಬ್ಯಾಗ್ ಗಾಡಿ ಬ್ರದರ್. ಸನ್ ರೂಫ್ ಗಾಡಿ 2023 ವೇರಿಯಂಟ್ ಸರ್. ಬಜಾರ್ ಪೆಟ್ರೋಲ್ ಡೀಸೆಲ್ ನ ಹಿಡ್ಕೊಂಡು W6 8-9 ಲಕ್ಷ ಹೇಳ್ತಾರಲ್ವಾ ಬ್ರದರ್. 23 ಮಾಡಲು ಪಕ್ಕಾ W8 ಆಪ್ಷನ್ 10 ಏರ್ ಬ್ಯಾಗ್ ಗಾಡಿ ಬ್ರದರ್. 9,95,000 ಕೊಡ್ತೀನಿ ಸರ್. 1,95,000ಕ್ಕೆ 9,95,000 ಅದ್ರಲ್ಲಿ ಜೀರೋ ಡೌನ್ ಪೇಮೆಂಟ್. ಓಕೆ, ಜೀರೋ ಡೌನ್ ಪೇಮೆಂಟ್ ಗಾಡಿ ಆಗುತ್ತೆ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿರೋ ಜೀರೋ ಡೌನ್ ಪೇಮೆಂಟ್ ಗಾಡಿ ಕೊಡ್ತೀನಿ ಸರ್. ಓಕೆ, ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ ಆಬ್ವಿಯಸ್ಲಿ ನಿಮಗೆ ಸಿಬಿಲ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದ್ರೆ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಸಿಗ್ತದೆ ಒಂದು XUV 300. ಹಾಗೆ ನೆಕ್ಸ್ಟ್ ಒಂದು ಆಲ್ಟೋ 800 ಇದೆ ಸರ್. ಸರ್ 2017 ಮಾಡಲ್ ಸಿಂಗಲ್ ಓನರ್ ಸರ್. 17 ಸಿಂಗಲ್ ಓನರ್ ಗಾಡಿ ಬ್ರದರ್. ಓಕೆ, 60,000 ಶೋರೂಮ್ ರೆಕಾರ್ಡ್. ಜಸ್ಟ್ 60,000 ಅಷ್ಟೇ ಡ್ರಿವನ್ ಇರೋದು. 2017 ಸಿಂಗಲ್ ಓನರ್ ಗಾಡಿ, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್. 100% ಪ್ರೈಸ್ 295 ಕೊಡ್ತೀನಿ ಸರ್. ಸರ್ 17 ಮಾಡಲ್ ಗಾಡಿ. ಹೌದು ಬ್ರದರ್. ಸರ್ 295ಗೆ ಖಂಡಿತ ಬ್ರದರ್. ಸರ್ ಇವತ್ತು ಏನೋ ಒಂಥರ ಶಾಕಿಂಗ್ ಇದೆ ಸರ್. ಯಾಕಂದ್ರೆ ಅಲ್ಲಿ ಎಲ್ಲೂ ನಾವು ಕೊಟ್ಟಿರಲ್ಲ ಆ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ರಲ್ಲ. ಖಂಡಿತ ಬ್ರದರ್. ಇದು ಶ್ರೀ ವರ್ನಾಡ್ ಅನ್ನಪೂರ್ಣೇಶ್ವರಿ ಕಾರ್ಸ್ ಅಲ್ಲಿ 100% ಡೀಲರ್ ಪ್ರೈಸ್ ಗೆ ಗಾಡಿಗಳು ಸಿಗುತ್ತೆ. ಓಕೆ, ಆರಾಮಾಗಿ ಡೀಲರ್ ತಗೊಂಡೋಗ್ಬಿಟ್ಟು ಒಂದು 50,000 ಬಿಡ್ಬೋದಲ್ಲ ಸರ್? ಖಂಡಿತ ಸರ್. ಆ ತರ ಪ್ರೈಸಿಂಗ್ ಅಲ್ಲಿ ನಿಮ್ಗೆ 2,95,000ಕ್ಕೆ 17 ಮಾಡಲ್ ಗಾಡಿ ಒಂದು ಆಲ್ಟೋ 800 ಸಿಗ್ತಾ ಇದೆ. ಸೊ ನಿಮಗೆ ವೈಟ್ ಕಲರ್ ಒಂದು ಗ್ರ್ಯಾಂಡ್ ಐಟನ್ ಬೇಡ, ಗ್ರೇ ಕಲರ್ ಒಂದು ಗ್ರ್ಯಾಂಡ್ ಐಟನ್ ಇದೆ ಸರ್. ಸರ್ 2015 ರಿಜಿಸ್ಟ್ರೇಷನ್ ಸೆಕೆಂಡ್ ಓನರ್ ಪುಷ್ ಬಟನ್ ಸ್ಟಾರ್ಟ್ ಇದು. ಓಕೆ, ಟಾಪ್ ಎಂಡ್ ಅಸ್ತಾ ಸ್ಪೋರ್ಟ್ಸ್ ಆಪ್ಷನಲ್. ಓಕೆ ಓಕೆ. ಸೊ ಸ್ಪೋರ್ಟ್ಸ್ ಆಪ್ಷನಲ್ ವೇರಿಯಂಟ್ ಒಂದು ಗ್ರ್ಯಾಂಡ್ ಐಟನ್ 2015 ಮಾಡಲ್ ಗಾಡಿ. ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ಸರ್. ಪ್ರೈಸ್
365 ಕೊಡ್ತೀನಿ ಸರ್. ಸೊ 3,65,000ಕ್ಕೆ ಖಂಡಿತ ಸರ್. ಓಕೆ 3,65,000ಕ್ಕೆ ನಿಮ್ಗೆ ಒಂದು ಗ್ರ್ಯಾಂಡ್ ಐಟನ್ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಟಾಪ್ ಅಂಡ್ ವೇರಿಯಂಟ್, ಅದು ಸ್ಪೋರ್ಟ್ಸ್ ಆಪ್ಷನಲ್ ವೆಹಿಕಲ್, ಪುಷ್ ಬಟನ್ ಸ್ಟಾರ್ಟ್. ಓಕೆ ವಿತ್ ಪುಷ್ ಬಟನ್ ಸ್ಟಾರ್ಟ್ ಸಮೇತ ಇರೋ ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಆಪಲ್ ಶೇಪ್ ಒಂದು ಸ್ವಿಫ್ಟ್ ಇದೆ ಸರ್. ಸರ್ ಬಜಾರಲ್ಲಿ ಆಪಲ್ ಶೇಪ್ ಪೆಟ್ರೋಲ್ ಶಿಫ್ಟಿಗೆ ಒಂದು 5,500 ಹೇಳ್ತಾರಾ? ಯಾವ ಮಾಡಲಿ ಸರ್? 18 ಮಾಡಲಿಗೆ ಸರ್ 6 ತನಕನೂ ಹೇಳ್ತಾರೆ ಸರ್. ಡೀಸೆಲ್ ಗಾಡಿ, ಡೀಸೆಲ್ ಗಾಡಿ ಬಜಾರಲ್ಲಿ ಡೀಸೆಲ್ ಗಾಡಿ ಆಪಲ್ ಶೇಪ್ ಶಿಫ್ಟ್ ಸಿಗಲ್ಲ ಸರ್. ಹುಡುಕಿದ್ರು ಸಿಗ್ತಲ್ಲ ಸರ್, ಆ ಪ್ರೈಸಿಂಗ್ ಅಲ್ಲಿ ಕೊಡ್ತೀರಾ ಸರ್? 4 ಬ್ರ್ಯಾಂಡ್ ನ್ಯೂ ಟೈರ್ ಸರ್. ಓಕೆ ಇನ್ಸೂರೆನ್ಸ್ ಲ್ಯಾಪ್ಸ್ ಇದೆ, ಫ್ರೆಶ್ ಇನ್ಸೂರೆನ್ಸ್ ಕಟ್ಕೊಡ್ತೀನಿ. ಓಕೆ ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿ ಬಿಲ್ ಕೊಡ್ತೀನಿ. ಹಾ ಒಂದು ಒಟ್ಟು ಶೋರೂಮ್ ರೆಕಾರ್ಡು, ಸೆಕೆಂಡ್ ಓನರ್. 6 ಲಕ್ಷ ಹೇಳ್ತಾರಲ್ವಾ, ಹಾ. ನಾನು 5,60,000 ಕೊಡ್ತೀನಿ ಸರ್. 5,60,000ಕ್ಕೆ ಆಕ್ಸಿಡೆಂಟ್ ಫ್ರೀ ಗಾಡಿ, 2018 ಡೀಸೆಲ್ ವಿಡಿಐ ಗಾಡಿ, ವಿಡಿಯೋ ಡೀಸೆಲ್ ವೇರಿಯಂಟ್. ಹೌದು ಬ್ರದರ್. ಓಕೆ ಸೊ ಇನ್ನೊಂದು ಲಕ್ಷ ಎಕ್ಸ್ಟ್ರಾ ಡೌನ್ ಪೇಮೆಂಟ್ ಕೊಡ್ಬೇಕಾ ಹೆಂಗೆ? ಹೌದು ಸರ್, 1 ಲಕ್ಷನೂ ಬೇಡ ಸರ್, 50,000 60,000 ಕೊಟ್ಟರು ಸಾಕು, ಆರಾಮಾಗಿ ಲೋನ್ ಗಾಡಿ ಆಟೆ. ಓಕೆ ಜಸ್ಟ್ 50,000 ಇಂದ 60,000 ಡೌನ್ ಪೇಮೆಂಟ್ ಮಾಡಿದ್ರೆ ಆರಾಮಾಗಿ ಸ್ವಿಫ್ಟ್ ಕೂಡ ಸಿಗುತ್ತೆ. ಅದು ವಿಡಿಯೋ ಡೀಸೆಲ್ ಆಪಲ್ ಶೇಪ್ ಗಾಡಿ, 24 ಇಂದ 25 ಪಕ್ಕ ಮೈಲೇಜ್. ಓಕೆ ಡಿಪೆಂಡ್ಸ್ ಅಪ್ ನಿಮ್ ಡ್ರೈವಿಂಗ್ ಕೂಡ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಎಲೈಟ್ i20 ಇದೆ ಸರ್, ಬ್ಲೂ ಕಲರ್ ಸರ್. 14 ಪೆಟ್ರೋಲು, 12ನೇ ತಿಂಗಳು ಗಾಡಿ, ಎಲೈಟ್ i20 ಅಷ್ಟ ಪುಷ್ ಬಟನ್ ಸ್ಟಾರ್ಟ್. ಓಕೆ ಅಷ್ಟ ಟಾಪ್ ಅಂಡ್ ವೇರಿಯಂಟ್. ಹೌದು ಬ್ರದರ್. ಓಕೆ ಡ್ಯೂಲ್ ಇರಬೇಕು, ABS ಎಲ್ಲ ಬಂದ್ಬಿಡುತ್ತೆ ಗಾಡಿಲಿ, ಕಂಪ್ಲೀಟ್ ಫೀಚರ್ಸ್ ಬರುತ್ತೆ. ಪ್ರೈಸ್ ಏನಾಗುತ್ತೆ? 399 ಫೈನಲ್ ಸರ್. ಸೊ 2015 ಮಾಡಲ್ ಗಾಡಿ, 14 399 ಕೊಡ್ತೀನಿ ಸರ್. ಓಕೆ 14 ಮಾಡಲ್ ಗಾಡಿ ಜಸ್ಟ್ ನಿಮಗೆ 3,99,000ಗೆ ಅಷ್ಟು ಅದು ಟಾಪ್ ಅಂಡ್ ವೇರಿಯಂಟ್ ಸಿಗ್ತಿರೋದು. ಪೆಟ್ರೋಲ್ ವೇರಿಯಂಟ್ i20 ಗ್ರ್ಯಾಂಡ್ ಐಟನ್ ಸರ್. ನಾನು ಗ್ರ್ಯಾಂಡ್ ಐಟನ್ ರೇಟಿಗೆ ಎಲೈಟ್ i20 ಕೊಡ್ತಾ ಇದೀನಿ. ಬೆಸ್ಟ್ ಡೀಲ್ ಅಂತ ಹೇಳ್ಬೋದು ಗಾಡಿಗೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ವ್ಯಾಗನರ್ ಇದೆ ಸರ್. ಸರ್ ಇದು ಆಟೋಮೆಟಿಕ್, 2016 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್ ಬ್ರದರ್. ಓಕೆ 2016 ಮಾಡಲ್ ಗಾಡಿ, ಒಂದು ವ್ಯಾಗನರ್ ಸಿಂಗಲ್ ಓನರ್, Single ಆಟೋಮೆಟಿಕ್ VXI ಟಾಪ್ ಎಂಡ್, VXI ಟಾಪ್ ಅಂಡ್ ವೇರಿಯಂಟ್ ಪೆಟ್ರೋಲ್, ಪವರ್ ಸ್ಟೇರಿಂಗ್, AC, ಆಲ್ಡೋರ್ ಪವರ್ ಇಂಡೋ, ಬ್ಯಾಕ್ ವೈಫರ್ ಎಲ್ಲ ಫೀಚರ್ಸ್ ಬರುತ್ತೆ ಕಂಪ್ನಿ ಇನ್ ಬಿಲ್ ಸಿಸ್ಟಮ್. ಓಕೆ ಪ್ರೈಸ್ ಏನಾಗುತ್ತೆ ಸರ್? ಚಾನ್ಸ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. ಇನ್ಸೂರೆನ್ಸ್ ಲ್ಯಾಪ್ ಸೈಡ್ ಇನ್ಸೂರೆನ್ಸ್ ಕಟ್ಕೊಡ್ತೀನಿ. 3,10,000 ಕೊಡ್ತೀನಿ ಬರೀ. ಸರ್ ನಾನು 4 ಲಕ್ಷ ಹೇಳ್ತೀನಿ ಅಂತ ಅನ್ಕೊಂಡ್ರೆ ನೀವು ನೋಡ್ರಿ 3,10,000 ಕೊಡ್ತೀನಿ ಅಂತ ಸರ್. ಓಕೆ ನೀವು 3,10,000ಕ್ಕೆ ನಿಮ್ಗೆ ಒಂದು ಚಾನ್ಸ್ ಪ್ರೈಸ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಹುಡುಕೋದು ಸಿಗ್ತಾರ. ಒಂದು 17 ಮಾಡಲ್ ಗಾಡಿ, ಒಂದು ವ್ಯಾಗನರ್, ಸಾರಿ 15 ಮಾಡಲ್ ಗಾಡಿ, 16 ಮಾಡಲ್ ಗಾಡಿ, ಒಂದು ವ್ಯಾಗನರ್ ಒಳ್ಳೆ ಚಾನ್ಸ್ ಪ್ರೈಸ್ ಅಲ್ಲಿ ಡೀಲರ್ ಪ್ರೈಸ್ ಅಲ್ಲಿ ಸಿಗ್ತದೆ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಇಟಿಯೋಸ್ ಇದೆ ಸರ್. ಸರ್ ಇಟಿಯೋಸ್ ಲೀವಾ ಪೆಟ್ರೋಲ್ ವೇರಿಯಂಟ್, 80,000 ಶೋರೂಮ್ ರೆಕಾರ್ಡ್, 80% ಟೈರ್ಗಳಿದೆ. ಓಕೆ ದಯವಿಟ್ಟು ವಾಶ್ ಆಗಿಲ್ಲ, ದಯವಿಟ್ಟು ಬೇಜಾರ್ ಮಾಡ್ಕೊಂಡು ವಾಶ್ ಮಾಡ್ಕೊಡ್ತೀನಿ ಗಾಡಿ ಡೆಲಿವರಿ ಕೊಡ್ಬೇಕಾರೆ. ಚಾನ್ಸ್ ಅಲ್ಲಿ ಕೊಡೋಣ ಸರ್. ಸರ್ ಇಟಿಯೋಸ್ ಲೀವಾ ಸರ್? ಖಂಡಿತ ಸರ್. ಎಷ್ಟು ಕೊಡ್ತೀರಾ ಸರ್? ಸರ್ ಇನ್ಸೂರೆನ್ಸ್ ಲ್ಯಾಪ್ಸ್ ಇದೆ, ಕಸ್ಟಮರ್ ಇನ್ಸೂರೆನ್ಸ್ ಕಟ್ಕೊಟ್ರೆ 2,95,000 ಕೊಡ್ತೀನಿ ಸರ್. 2,95,000ಗೆ 13 ಮಾಡಲ್ ಗಾಡಿ. ಖಂಡಿತ ಬ್ರದರ್. ಪೆಟ್ರೋಲ್ ಇಟಿಯೋಸ್ ಲೀವಾ ನೋಡ್ತಿರ್ಬೋದು, ಒಳ್ಳೆ ಚಾನ್ಸ್ ಪ್ರೈಸ್ ಅಲ್ಲಿ ಇದೆ, ಮಿಸ್ ಮಾಡ್ಕೊಟ್ರೆ ಯಾವತ್ತೂ ನಿಮ್ಗೆ ಸಿಗೋದಿಲ್ಲ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ರೆನಾಲ್ಟ್ ಕ್ವಿಡ್ ಇದೆ ಸರ್. ಸರ್ 2016 ಮಾಡಲು, ವಿತ್ ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ. ಸೆಕೆಂಡ್ ಓನರ್ ಬರೀ 60,000 ಹೊಡಿದೆ ಸರ್. ಬರೀ 60,000 ಹೊಡಿರೋದು, ಶೋರೂಮ್ ರೆಕಾರ್ಡ್. ಓಕೆ ರೆನಾಲ್ಟ್ ಕ್ವಿಡ್ ಪೆಟ್ರೋಲ್ 1 ಲೀಟರ್ ಇಂಜಿನ್. ಸರ್ ಎಷ್ಟಿರ್ಬೋದು ಬ್ರದರ್? ಸೊ 2018 16 ಈಸಿಯಾಗಿ ಒಂದು 3.5 ಬೇಡ ಬ್ರದರ್, ಮತ್ತೆ 2.5 ಕೊಡ್ತೀನಿ. 2.5ಗೆ 16 ಮಾಡಲ್ ಗಾಡಿ 100% ಸರ್. ಓಕೆ 2.5ಗೆ ನಿಮಗೆ 16 ಮಾಡಲ್ ಗಾಡಿ, ಒಂದು ರೆನಾಲ್ಟ್ ಕ್ವಿಡ್ ಸಿಗ್ತಾ ಇದೆ. ಅದು ಒಳ್ಳೆ ಗಾಡಿ ಕೂಡ ಅಂತ ಹೇಳ್ಬೋದು. ಸೊ ನಿಮ್ಗೆ ರೆನಾಲ್ಟ್ ಕ್ವಿಡ್ ಬೇಡ ಅಂತಂದ್ರೆ ಅದೇ ಮಾಡಲ್ ಒಂದು ರೆನಾಲ್ಟ್ ಡಸ್ಟರ್ ಇದೆ ಸರ್. ಸರ್ ಡೀಸೆಲ್ ಅಡ್ವೆಂಚರ್ ವೇರಿಯಂಟ್ ಬ್ರದರ್ ಇದು. ಓಕೆ 2018 ಸೆಕೆಂಡ್ ಓನರ್, 90,000 ಶೋರೂಮ್ ರೆಕಾರ್ಡ್. 2018 ಸರ್ 2016 ಎಸ್ ಬ್ರದರ್. ಓಕೆ ಅಡ್ವೆಂಚರ್ ವೇರಿಯಂಟ್ ವಿತ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಡ್ಯೂಲ್ ಏರ್ ಬ್ಯಾಗ್, ABS, ಒಳ್ಳೆ ಫ್ಯಾಬ್ರಿಕ್ ಸೀಟ್ಸ್ ಕೂಡ ಇದೆ. ನಿಮಗೆ ಗಾಡಿ ನೋಡ್ತಿದ್ರೆ ತಗೋಬೇಕು ಅಂತ ಅನ್ಸುತ್ತೆ ಅಂತ ಫೀಲ್ ಅಲ್ಲಿ ಇದೆ. ಒಂದು ರೆನಾಲ್ಟ್ ಡಸ್ಟರ್ 85 PS ಅಲ್ಲ ಸರ್? ಬ್ರದರ್. ಓಕೆ ಪ್ರೈಸ್ ಸರ್ ಇನ್ಸೂರೆನ್ಸ್ ಲ್ಯಾಪ್ಸ್ ಇದೆ, ವಿತ್ ಇನ್ಸೂರೆನ್ಸ್ 4,60,000 ಕೊಡ್ತೀನಿ ಫೈನಲ್ ಟು. ಸೊ 4,60,000ಗೆ ಬಜಾರಲ್ಲಿ ಎಲ್ಲಾರು ಹುಡ್ಕೊಂಡ್ ಬನ್ನಿ ಬ್ರದರ್. ಕರ್ನಾಟಕ ಗಾಡಿ 4.5 16 ಮಾಡಲು ನಾನು ಒಬ್ಬನೇ ಕೊಡೋದು ಸರ್. ಕನ್ಫ್ಯೂಸ್ ಮಾಡ್ಕೊಂಡಿರ್ಬೇಕು ನೋಡಿ ಸರ್, ಎಲ್ಲಾದ್ರೂ 14 ಮಾಡಲು 13 ಮಾಡಲು ಇರಬೇಕು ಬ್ರದರ್. ಅಲ್ಲಿ ತೋರಿಸಿ ಬ್ರದರ್, 16 ಮಾಡಲು ಬ್ರದರ್. 16 ಮಾಡಲು ಗಾಡಿ ಜಸ್ಟ್ 4,60,000ಕ್ಕೆ. ಖಂಡಿತ ಬ್ರದರ್. ಸರ್ ಒಂದು XUV 500 ಇದೆ ಸರ್. ಬ್ರದರ್ 2018 ಮಾಡಲ್, ಸಿಂಗಲ್ ಓನರ್, ಪುಷ್ ಬಟನ್ ಗಾಡಿ ಬ್ರದರ್. ಓಕೆ W7 ಎಸ್ ಬ್ರದರ್. ಓಕೆ ಫ್ರೆಶ್ ಸರ್ವಿಸ್ ಸಹ ಮಾಡಿಸಿದೀನಿ ಬಾಷ್ ಅಲ್ಲಿ. ಈಗ ರೀಸೆಂಟ್ ಆಗಿ ಫುಲ್ ಸರ್ವಿಸ್ ಮಾಡಿಸಿದೀನಿ. ಓಕೆ ಇನ್ನೇನು ಇದ್ರ ಬಗ್ಗೆ ಫ್ಯೂಚರ್ಸ್ ಹೇಳಿದ್ರೆ ತಪ್ಪು, ಸ್ಟಿಲ್ ಹೇಳ್ಬಿಡ್ತೀನಿ. ಪವರ್ ಸ್ಟೇರಿಂಗ್, AC, ಆಲ್ಡೋರ್ ಪವರ್ ವಿಂಡೋಸ್, ಕಂಪ್ನಿ ಇನ್ಬಿಲ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಕ್ರೂಸು, ಎಲೆಕ್ಟ್ರಿಕ್ ಮಿರರ್ ಅಡ್ಜಸ್ಟ್ಮೆಂಟ್, ಬ್ಯಾಕ್ ವೈಫರ್, ಬ್ರ್ಯಾಂಡ್ ನ್ಯೂ ಟೈರ್ಸ್, ಓಕೆ ಎಲ್ಲ ಇದೆ ಬ್ರದರ್. ಏನ್ ಸರ್ ಎಕೋಮೋದ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸ್ಬಿಟ್ಟಿದ್ದೀರಾ? ಖಂಡಿತ ಬ್ರದರ್. ನಮ್ದು ಎಲ್ಲ ಗಾಡಿ ಆಲ್ಮೋಸ್ಟ್ 90% ಎಕೋಮೋ ಟೈರ್ಸ್ ಇರ್ತಾವೆ ಬ್ರದರ್. ಓಕೆ ಸೊ ಪ್ರೈಸ್ ಏನಾಯ್ತು ಸರ್? ಫೈನಲ್ ಪ್ರೈಸ್ ಅಲ್ಲ ಬ್ರದರ್. ಹ್ಞೂ ಸರ್. 18 ಮಾಡಲು ಬ್ರದರ್. 16 ಮಾಡಲು ಏನು ಹೇಳ್ತಾರೆ ಆ ಪ್ರೈಸ್ ಕೊಡ್ತೀನಿ. 16 ಮಾಡಲು 8.5 ಲಕ್ಷ ಹೇಳ್ತಾರೆ. 8,90,000 ಕೊಡ್ತೀನಿ. 8,90,000ಕ್ಕೆ 16 ಮಾಡಲ್ ಗಾಡಿ. ಇದು 18 ಮಾಡಲು ಸರ್. ಸಾರಿ 18 ಮಾಡಲ್ ಗಾಡಿ. 18 ಸಿಂಗಲ್ ಓನರ್, ಪುಷ್ ಬಟನ್ ಸ್ಟಾರ್ಟ್ ಗಾಡಿ. ಓಕೆ ಸರ್. ಸರ್ ಒಂದು ಸುಜುಕಿ ರಿಡ್ಜ್ ಇದೆ ಸರ್. ಸರ್ ಬಜಾರಲ್ಲಿ ಯಾರು ಕೊಟ್ಟಿರಬಾರ್ದು, ಆ ಪ್ರೈಸಿಗೆ ಕೊಡ್ತೀನಿ. ಓಕೆ 2013 ವಿಡಿಐ ಡೀಸೆಲ್ ಗಾಡಿ. ಡೀಸೆಲ್. ಓಕೆ ಸೆಕೆಂಡ್ ಓನರ್, 90,000 ಏನೋ ಓಡಿದೆ. ಹಾಂ ಎಷ್ಟು ಕೊಡೋಣ ಬ್ರ?
ಏನೊಂದು 3.5 ಫಸ್ಟ್ ಟೈಮ್ ನಿಮ್ಮಲ್ಲಿ ವಿಡಿಯೋ ಮಾಡ್ತೀವಿ ನಾವು. ಹಾ ಸೊ ಅದಕ್ಕೋಸ್ಕರ ಎಲ್ಲಾ ಗಾಡಿ ಚಾನ್ಸಲ್ ಕೊಡ್ತೀನಿ, ಇದು ಚಾನ್ಸಲ್ ಕೊಡ್ತೀನಿ. ಓಕೆ ಇನ್ಶೂರೆನ್ಸ್ ಲ್ಯಾಬ್ಸ್ ಕಸ್ಟಮರ್ ಇನ್ಶೂರೆನ್ಸ್ ಕಟ್ಕೊಟ್ರೆ ಹಾ 299 ಕೊಡ್ತೀನಿ ಸರ್. 7,99,000ಕ್ಕೆ ಖಂಡಿತ. ಪವರ್ ಸ್ಟೇರಿಂಗ್, AC, ಆಲ್ಡೋ, ಪವರ್ ವಿಂಡೋಸ್, ಟಚ್ ಸ್ಕ್ರೀನ್ ಎಲ್ಲ ಇದೆ ಬ್ರದರ್. ಓಕೆ, ಡೀಸೆಲ್ ಗಾಡಿ, ಅದು ನಿಮಗೆ ಪೆಟ್ರೋಲ್ ಅಲ್ಲ, ಡೀಸೆಲ್ ಗಾಡಿ ರಿಡ್ಜ್ ಸಿಗ್ತಾ ಇರೋದು, ಅದು ಒಳ್ಳೆ ಚಾನ್ಸ್ ಪ್ರೈಸ್ ಅಲ್ಲಿ ಇದೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಆರೆಂಜ್ ಕಲರ್ ಒಂದು ಇಕೋ ಸ್ಪೋರ್ಟ್ ಇದೆ ಸರ್. ಇವತ್ತು ಯಾಕೋ ನೀವು ಒಳ್ಳೆ ಮೂಡಲ್ ನೀವು ಬಂಡಿ ಇರಲ್ಲ, ನಾನು ಬಂಡಿನೋ ಗೊತ್ತಿಲ್ಲ. ಹ್ಞೂ ಸರ್, ಚಾನ್ಸಲ್ ಕೊಟ್ಬಿಡೋಣ ಎಲ್ಲಾನು. ಇಕೋ ಸ್ಪೋರ್ಟ್ ಅವನು ಖಂಡಿತ. ಓಕೆ, ಏನು ಸರ್ ಡೀಟೇಲ್ಸ್ ಹಂಗಂದ್ರೆ? 16 ಸಿಂಗಲ್ ಓನರ್, ಪುಷ್ ಬಟನ್, ಟೈಟಾನಿಯಂ. 16 ಪುಷ್ ಬಟನ್ ಸ್ಟಾರ್ಟ್, ಟಿಟಾನಿಯಂ ಟಾಪ್ ಎಂಡ್ ವೇರಿಯಂಟ್ ವಿತ್ ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ. ಎಲ್ಲ ಫ್ಯೂಚರ್ ಹೇಳಿದ್ರೆ ನಮ್ಗೆ ತಪ್ಪ ಬಿಡ್ತೀವಿ. ಜನಕ್ಕೆ ಇದ್ರ ಬಗ್ಗೆ ಟೈಟಾನಿಯಂ ಅಂದ್ರೆ ಏನು ಅಂತ ಗೊತ್ತು. ಹೌದು, ಅದು ಡ್ಯೂಯಲ್ ಏರ್ ಬ್ಯಾಗ್, ABS ವಿತ್ ಪುಷ್ ಬಟನ್, ಸಾರಿ ಡ್ಯೂಯಲ್ ಅಲ್ಲ, 6 ಏರ್ ಬ್ಯಾಗ್ಸ್ ಬರುತ್ತೆ ನಿಮಗೆ ಗಾಡಿಲಿ. ಡ್ಯೂಯಲ್ ಏರ್ ಬ್ಯಾಗು, ಓಕೆ, ಪುಷ್ ಬಟನ್, ಕಂಪ್ನಿ ಇನ್ಬಿಲ್ಟ್ ಸಿಸ್ಟಮ್, ಸ್ಟೇರಿಂಗ್ ಮೋಟರ್ ಕಂಟ್ರೋಲ್, 80 to 90% ಎಕೋಮೋ ಟೈರ್ಸ್. ಓಕೆ, ವಿತ್ ನಿಮಗೆ ಅಲಾಯ್ ಸಮೇತ ಬರುತ್ತೆ ಗಾಡಿಲಿ. ಸೊ ಒಳ್ಳೆ ಕಾಂಪ್ಯಾಕ್ಟ್ SUV ಬೆಸ್ಟ್ ಬೈಕ್ ಅಂತ ಹೇಳ್ಬೋದು. ಯಾಕಂದ್ರೆ ಲೈಕ್ ಸೇಫ್ಟಿ ವೈಸ್ ಆಗಲಿ, ನಿಮಗೆ ಗಾಡಿ ಕ್ರೂಸಿಂಗ್ ಆಗಲಿ, ಕಂಫರ್ಟ್ ಆಗಲಿ ಎಲ್ಲ ಕ್ರೇಜಿ ಅಂತ ಹೇಳ್ಬೋದು. ಸೊ ಪ್ರೈಸ್ ಏನಾಯ್ತು ಸರ್? 499 ಫೈನಲ್ ಪ್ರೈಸ್ ಬ್ರದರ್. ಸರ್ 2016 ಸರ್, 14 ಮಾಡಲು ಪ್ರೈಸಲ್ಲಿ 16 ಮಾಡಲು ಕೊಡ್ತಾ ಇದ್ದೀರಾ ಇವತ್ತು. 100%. ಈ ಸತಿ ಇಡೀ ಮಾರ್ಕೆಟ್ ಫುಲ್ ಎಲ್ಲಾಡಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀರಾ. ಡ್ಯಾಮ್ ಶ್ಯೂರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು 1.6 ಲೀಟರ್ ಇಂಜಿನ್ ಗಾಡಿ, ಒಂದು S-Cross ಇದೆ ಸರ್. 1.3 BMW ಶೇಪು. ಓಕೆ, S-Cross 1.6 ರೀಸೆಲ್ ಇಲ್ಲ ಬ್ರದರ್. 1.3ಗೆ S-Cross ಅಲ್ಲಿ ಸೂಪರ್ ಮೈಲೇಜು ಪ್ಲಸ್ ಒಳ್ಳೆ ರೀಸೆಲ್. ಓಕೆ, ಹೌದು. ಇನ್ನೊಂದು ಏನಂದ್ರೆ ಲೈಕ್ ಆಲ್ಮೋಸ್ಟ್ ಲೈಕ್ 25 ತನಕ ಮೈಲೇಜ್ ಬರುತ್ತೆ. ಅದು ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್ ಕೂಡ ಆಗುತ್ತೆ. ಸೊ ಒಂದು BMW ಲೇಟೆಸ್ಟ್ ಶೇಪು, S-Cross Zeta ವೇರಿಯಂಟ್, ಫುಲ್ ಟಾಪ್ ಅಂಡ್ ಪವರ್ ಸ್ಟೇರಿಂಗ್, AC, ಆಲ್ಡೋರ್, ಪವರ್ ವಿಂಡೋ, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ಬ್ರದರ್. ಓಕೆ, ನಿಮಗೆ ಡಿಫಾಗರ್ ವೈಪರ್ ಎಲ್ಲರೂ ಇದೆ, ಡೈಮಂಡ್ ಕಟ್ ಅಲಾಯ್ಸ್ ಎಲ್ಲ ಬರುತ್ತೆ ಗಾಡಿಲಿ. ಸೊ ಸ್ಮಾರ್ಟ್ ಹೈಬ್ರಿಡ್ ವೇರಿಯಂಟು. ಸೊ ಪ್ರೈಸ್ ಏನಾಗುತ್ತೆ ಸರ್? ಒಂದು S-Cross ಡೀಸೆಲು ಜಸ್ಟ್ 6,95,000 ಫೈನಲ್ ಕೊಡ್ತೀನಿ. ಸೊ 2018 ಮಾಡಲು 6,95,000ಗೆ ಖಂಡಿತ ಬ್ರದರ್. ಓಕೆ, ಲೋನ್ ಆಗುತ್ತಾ ಸರ್ ಈ ಗಾಡಿಗೆ? 6 ಲಕ್ಷ 6 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಓಕೆ, ಡಿಪೆಂಡ್ಸ್ ಅಪಾನ್ ನಿಮ್ಮ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಒಳ್ಳೆ ಗಾಡಿ, ಒಂದು ಲೈಟ್ i20 ವೈಟ್ ಕಲರ್ ಇದೆ ಸರ್. 2018 ಮಾಡಲು ಬ್ರದರ್. 68,000 ಶೋರೂಮ್ ರೆಕಾರ್ಡು. ಜಸ್ಟ್ 68,000 ಅಷ್ಟೇ. ಓಕೆ, 18 ಸೆಕೆಂಡ್ ಓನರು. ಓಕೆ, ಪೆಟ್ರೋಲು ಟೈರ್ ಸ್ವಲ್ಪ ಕಡಿಮೆ ಇದೆ, ಮುಂಚೆನೇ ಹೇಳಿರ್ತೀನಿ ಪಾಪ, ನನಗೆ ಇಲ್ಲಿ ಬಂದು ಯಾರು ಬೈಕೋಬೇಡಿ. ಓಕೆ, ಸೊ ಅದು ಆಲ್ಮೋಸ್ಟ್ ಲೈಕ್ ಒಂದು 50 to 60% ಈಸಿ ಆಗಿದೆ ನಿಮಗೆ. ಆರಾಮಾಗಿ ಒಂದು 10,000 ಅಂತ ಈಸಿಯಾಗಿ ಓಡಿಸ್ಕೋಬೋದು. 10,000 ಆರಾಮಾಗಿ ಓಡಿಸ್ಬೋದು, ಬಟ್ ನಾವು ಮುಂಚೆನೇ ಹೇಳ್ಬಿಡ್ತೀವಿ. ಓಕೆ, ಸೊ ಇದೊಂಥರ ಓಪನ್ ಕನ್ವರ್ಸೇಷನ್ ಇದ್ರೆ ಬೆಸ್ಟ್ ಅಂತ ಹೇಳ್ಬೋದು. ಸೊ ಅಷ್ಟೊಂದು ಕಾನ್ಫಿಡೆಂಟ್ ಆರಾಮಾಗಿ ಗಾಡಿ ಕೂಡ ತೊಗೊಳ್ಬೋದು. ಸೊ ಪ್ರೈಸ್ ಏನಾಗುತ್ತೆ ಸರ್ ಇದ್ರದ್ದು? 545 ಕೊಡ್ತೀನಿ ಸರ್. ಸರ್ 18 ಮಾಡಲು ಗಾಡಿ. ಖಂಡಿತ ಅಣ್ಣ. ಸರ್ 2018 ಮಾಡಲು ಗಾಡಿ 5,45,000 ಸಿಗುತ್ತಾ ಸರ್? ನಾನು ಕೊಡ್ತೀನಲ್ಲ ಅಣ್ಣ. ಓಕೆ, ಸ್ಪೋರ್ಟ್ಸ್ ವೇರಿಯಂಟ್, ಅದು ಯಾರೋ ಎರಾನೋ ಮ್ಯಾಗ್ನಾನ್ ಅಲ್ಲ, ಸ್ಪೋರ್ಟ್ಸ್ ವೇರಿಯಂಟ್ ಗಾಡಿ. ಅದು ಸ್ಪೋರ್ಟ್ಸ್ ವೇರಿಯಂಟ್ ಗಾಡಿ ನಿಮಗೆ ಜಸ್ಟ್ 5,45,000ಕ್ಕೆ ಒಂದು 18 ಮಾಡಲು ಗಾಡಿ, ಒಂದು i20 ಪೆಟ್ರೋಲು ಒಳ್ಳೆ ಗಾಡಿ, ಒಂಥರ ಡಿಫ್ರೆಂಟ್ ಆಗಿ ನೋಡೋಕೆ ಸಕ್ಕತ್ತಾಗಿದೆ ಸರ್. ಒಂದು ಹೋಂಡಾ WRV ಇದೆ ಸರ್. ಎಸ್ ಬ್ರದರ್. 2018 ಮಾಡಲ್, ಸಿಂಗಲ್ ಓನರ್, ಬ್ರ್ಯಾಂಡ್ ನ್ಯೂ ಟೈರ್, ಎಕೋಮೋ ಟೈರ್ಸ್, 5 ಸ್ಟೆಪ್ನಿ ಸಹ ಹೊಸ ಟೈರ್ ಹಾಕಿನಿ ಬ್ರದರ್. ಓಕೆ, ಸನ್ರೂಫ್ ಗಾಡಿ, VX ಫ್ರೆಶ್ ಆಗಿ ಸರ್ವಿಸ್ ಸಹ ಮಾಡಿಸಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಬಾಷಲ್ ಕೂಡ ಆಗಿದೆ ನಿಮಗೆ ಸರ್ವಿಸು. ಯಾರಾದರೂ ಒಂದು ಹೋಂಡಾ WRV VX ಟಾಪ್ ಎಂಡ್ ವೇರಿಯಂಟ್ ವಿತ್ ಸನ್ರೂಫ್, ಡ್ಯೂಯಲ್ ಏರ್ ಬ್ಯಾಗ್. ಸೊ 6 ಏರ್ ಬ್ಯಾಗ್ಸ್ ಅಲ್ಲ ಸರ್? ಡ್ಯೂಯಲ್ ಏರ್ ಬ್ಯಾಗು, ABS, ಸನ್ರೂಫ್ ಗಾಡಿ ಎಲ್ಲ ಕಂಪ್ಲೀಟ್, ಪುಷ್ ಬಟನ್ ಸಚ್ ಎಲ್ಲ ಫೀಚರ್ಸ್ ಬರುತ್ತೆ ಬ್ರದರ್. ಪ್ರೈಸ್ ಏನಾಗುತ್ತೆ ಸರ್? 6.5 ಲಕ್ಷ ಕೊಟ್ಬಿಡೋಣ ಬ್ರದರ್. ಸರ್ 6.5 ಲಕ್ಷಕ್ಕೆ? ಖಂಡಿತ ಬ್ರದರ್. ಓಕೆ, ಜಸ್ಟ್ 6.5 ಲಕ್ಷಕ್ಕೆ ನಿಮ್ಗೆ ಒಂದು ಹೋಂಡಾ WRV, ಅದು ನಿಮಗೆ ಡೀಸೆಲ್ ಗಾಡಿ. ಸೊ ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ಲೈಕ್ ಸ್ವಿಫ್ಟ್ ಅಂತ ನೋಡ್ತೀರಾ ಅಂತಂದ್ರು ಅದೇ 2016 ಮಾಡಲ್ ಗಾಡ್ತೀನಿ ಅಂದ್ರು ಆರಾಮಾಗಿ ನೀವು 5.5 to 6 ಲಕ್ಷ ಕೊಡಲೇಬೇಕಾಗುತ್ತೆ. ಬಟ್ ಅದಕ್ಕಿಂತ ಒಳ್ಳೆ ಲೆಗ್ ಸ್ಪೇಸು, ಬೂಟ್ ಸ್ಪೇಸು, ಕಂಫರ್ಟು, ರಿಯಾಬಿಲಿಟಿ ಎಲ್ಲ ಹೋಂಡಾ ಸಿಂಗಲ್ ಓನರ್. ಅದು 18 ಸಿಂಗಲ್ ಓನರ್ ಗಾಡಿ. ಸೊ ಬೆಸ್ಟ್ ಡೀಲಲ್ಲಿ ತೊಗೊಳ್ಬೋದು ಅಂತ ಹೇಳ್ಬೋದು. 6.5 ಲಕ್ಷಕ್ಕೆ ನಿಮಗೆ ಒಂದು ಹೋಂಡಾ WRV. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸಿಯಾಜ್ ಇದೆ ಸರ್. ಸಿಯಾಜ್ 2017 ಸ್ಮಾರ್ಟ್ ಹೈಬ್ರಿಡ್. ಓಕೆ, ಸುಳ್ಳು ಯಾಕೆ ಹೇಳ್ಬೇಕಾದ್ರೆ ಬ್ರದರ್, ನನ್ನ ಫ್ರೆಂಡ್ಸ್ಗಳನ್ನೇ ಎಲ್ಲ ಡೀಲರ್ 5.5 ಕಾಲು 6 ಕಾಲು ಹೇಳ್ತಾರಲ್ವಾ. ಹೌದು, 2017 ಮಾಡಲ್ 17 ಸ್ಮಾರ್ಟ್ ಹೈಬ್ರಿಡ್ ಅದರಳು. ಇದು ಅದು ಡೀಸೆಲ್ ಗಾಡಿ, ಡೀಸೆಲ್ ಗಾಡಿ, SHVS 17 ಮಾಡಲು, ಸೆಕೆಂಡ್ ಓನರು, ಶೋರೂಮ್ ಹಿಸ್ಟ್ರಿ ಇಲ್ಲ, ಔಟ್ಸೈಡ್ ಸರ್ವಿಸ್ ಆಗಿದೆ, ಇನ್ಸೂರೆನ್ಸ್ ರನ್ನಿಂಗ್ ಇದ್ರೆ ಕೊಡ್ತೀವಿ, ಲ್ಯಾಬ್ಸ್ ಇದ್ರೆ ದಯವಿಟ್ಟು ನೀವು ಕಟ್ಕೊಡ್ಬೇಕು. ಫುಲ್ ಚಾನ್ಸಲ್ಲಿ ಡೀಲರ್ ಪ್ರೈಸ್ ಕೊಡ್ತೀವಿ. ಓಕೆ, 2017 ಮಾಡಲ್ ಗಾಡಿ ಹಂಗಾದ್ರೆ ಸಿಯಾಜ್ ಎಷ್ಟಾಗುತ್ತೆ ಸರ್? 495 ಕೊಡ್ತೀನಿ ಸರ್. 4,75,000ಕ್ಕೆ? 4,95,000. ಸರಿ, 4,95,000ಕ್ಕೆ ಏನದು DL ಗಾಡಿನ? ಇಲ್ಲ, ಕರ್ನಾಟಕ ಗಾಡಿ ಸರ್. ಯಾಕಂದ್ರೆ DL ಪ್ರೈಸ್ ಅಲ್ಲಿ ಕೊಡ್ತಾ ಇದ್ರೆ ಯಾರಿಗೆ ತಾನೇ ಕನ್ಫ್ಯೂಸ್ ಆಗಲ್ಲ ಸರ್. ಯಾಕಂದ್ರೆ ಡೆಲ್ಲಿ ಗಾಡಿ ಎಲ್ಲ ನಿಮಗೆ ಪ್ಯೂರ್ ಕರ್ನಾಟಕ ಗಾಡಿ. ಒಂದು ಸುಜುಕಿ ಸಿಯಾಜ್ ಡೀಸೆಲ್ ಸ್ಮಾರ್ಟ್ ಹೈಬ್ರಿಡ್ ವೇರಿಯಂಟ್, ಪ್ರೊಜೆಕ್ಟರ್ ಲ್ಯಾಂಪ್ಸ್ ಇಂದ ಹಿಡಿದು ಎಲ್ಲ ಬರುತ್ತೆ ಫೀಚರ್ಸ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ರೆನಾಲ್ಟ್ ಡಸ್ಟರ್ ಇದೆ ಸರ್. ಎಸ್ ಬ್ರದರ್. ಆ ವಿಡಿಯೋದಲ್ಲಿ ಆ ಕಡೆ ನೋಡಿದ್ದು ನೀವು 16 ಮಾಡಲ್ ಅಲ್ವಾ? ಹೌದು, ಇದು 15 ಮಾಡಲ್. ಓಕೆ, 15 ಮಾಡಲ್ ಸಿಂಗಲ್ ಓನರ್. ಓಕೆ, ಇದು 85 PS. ಓಕೆ, RXE ಅಲ್ಲ ಸರ್ ಇದು? RXL. ಓಕೆ, RXL ನಿಮಗೆ ಡೀಸೆಲ್ ವೇರಿಯಂಟ್. ಯಾರಾದರೂ ಒಂದು ರೆನಾಲ್ಟ್ ಡಸ್ಟರ್ ನೋಡ್ತಿರೋ ಗಾಡಿ ಕೂಡ ಸಕ್ಕತ್ತಾಗಿದೆ. ರಿಯರ್ ಡಿಫಾಗರ್ ವೈಪರ್ ಎಲ್ಲ ಇದೆ. 85 PS.
ಡೀಸೆಲ್ ವೇರಿಯಂಟ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್. ಹೌದು ಸರ್, ಸಿಂಗಲ್ ಓನರ್. ಪ್ರೈಸ್ ಇನ್ಸೂರೆನ್ಸ್ 90% ಲ್ಯಾಪ್ಸ್ ಆಗಿರುತ್ತೆ. ಹಾ ಇನ್ ಕೇಸ್ ಲ್ಯಾಪ್ಸ್ ಆದ್ರೆ ಕಟ್ಟು ಕೊಡ್ತೀನಿ. ಓಕೆ ಫೈನಲ್ ಒಂದು ಫಿಕ್ಸ್ ಪ್ರೈಸ್ ಬಜಾರಲ್ಲಿ ಯಾರು ಕೊಡಬಾರ್ದು, 445 ಕೊಡ್ತೀನಿ ಸರ್. 4,45,000ಕ್ಕೆ ಪಕ್ಕಾ ಕರ್ನಾಟಕ ಗಾಡಿ ಮೇಲೆ ರೀ ನಂಬರ್ ಅಲ್ಲ, ಆ. ಪಕ್ಕಾ ಕರ್ನಾಟಕ ಗಾಡಿ. ಓಕೆ 41 ಇಲ್ಲೇ ಪಕ್ಕದಲ್ಲೇ ಇರೋದು. ನಿಮ್ಗೆ ಆರ್ ಟಿ ಆರಾಮಾಗಿ ಹೋಗಿ ಚೆಕ್ ಮಾಡಿಸ್ಕೊಂಡು ಆರಾಮಾಗಿ ತಗೊಂಡೋಗ್ಬೋದು. ಮಾಡಿಸ್ಕೊಂಡ್ ಬನ್ನಿ. ಓಕೆ ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಒಳ್ಳೆ ಗಾಡಿ, ಸಿಡನ್ ಗಾಡಿ ಅಂತ ಹೇಳ್ಬೋದು. ಒಂದು ಹೋಂಡಾ ಅಮೇಜ್ ಇದೆ ಸರ್. ಅಮೇಜು ಲೇಟೆಸ್ಟ್ ಶೇಪು, ಟಾಪ್ ಎಂಡ್ ಪುಷ್ ಬಟನ್ ಗಾಡಿ. ಓಕೆ ಹೋಂಡಾ ಅಮೇಜು ಪೆಟ್ರೋಲ್ ಅಲ್ಲ ಸರ್, ಡೀಸೆಲ್ ಬ್ರದರ್. ಡೀಸೆಲ್ ಗಾಡಿ. ಆಲ್ಮೋಸ್ಟ್ ನಮ್ಮ ಹತ್ರ 90% ಗಾಡಿ ಡೀಸೆಲ್ ಇದೆ ಬ್ರದರ್. ಸರ್ ಫ್ಯಾಮಿಲಿ ಅವ್ರಿಗೆಲ್ಲ ಒಳ್ಳೊಳ್ಳೆ ಪ್ರೈಸ್ ಅಲ್ಲಿ ಕೊಟ್ಬಿಟ್ರಿ ಸರ್ ಗಾಡಿಗಳು. ಎಸ್ ಬ್ರದರ್. ಸೊ ಇವಾಗ ನಮ್ಮ ಕಾಲೇಜ್ ಹುಡುಗರಿಗೆ ಒಂದು ಶೋಕಿ ಮಾಡಕ್ಕೆ ಒಂದು ಒಳ್ಳೆ ಗಾಡಿ, ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಬೇಕಾಗುತ್ತೆ. ಫಸ್ಟ್ ಗಾಡಿ ನಂಬರ್ ತೋರ್ಸೇನಾ? 36 2020 ಮಾಡಲು ಹಾ ಐಲ್ಯಾಂಡ್ ಪ್ಲಸ್ ಟಾಪ್ ಎಂಡ್ ವೇರಿಯಂಟ್, ಫುಲ್ಲಿ ಟಾಪ್ ಎಂಡ್ ಟರ್ಬೋ 1 ಲೀಟರ್ ಸರ್. ಓಕೆ ಟಿ ಎಸ್ ಐ ವೇರಿಯಂಟ್, 100% TSI ಬ್ರೋ. ಓಕೆ ಯಾರಾದ್ರೂ ಒಂದು ಟಿ ಎಸ್ ಐ ಪೆಟ್ರೋಲ್ ಚಾರ್ಜ್ಡ್ ಟರ್ಬೋ ಚಾರ್ಜ್ಡ್ ಗಾಡಿ ಬೇಕು ಅಂತಂದ್ರೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಯಾರಾದ್ರೂ ಒಂದು ವೋಕ್ಸ್ ವ್ಯಾಗನ್ ಪೋಲೋ ಹೊಡ್ತಿರ್ಬೇಕು, ಅದು ಲೇಟೆಸ್ಟ್ ಮಾಡಲ್ ಬೇಕು ಅಂತಂದ್ರೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಟೈರ್ಗಳು 80 to 90% ಟೈರ್ ಇದೆ ಸರ್. ಓಕೆ ಸೊ ಸಿಂಗಲ್ ಓನರ್ ಸರ್. 20 ಮಾಡಲ್ ಐಲ್ಯಾಂಡ್ ಪೈ ಬಜಾರ್ಲಿ ಸುಮ್ಮನೆ ರೀ ನಂಬರ್ ಗಾಡಿ ಇಲ್ಲ, ಪಕ್ಕಾ ಕರ್ನಾಟಕ ಗಾಡಿ. ಹಾ 6,40,000 ಕೊಡ್ತೀನಿ ಸರ್. 6,40,000ಕ್ಕೆ 20 ಮಾಡಲು TSI. ಓಕೆ ಡೆಲ್ಲಿಲೇ ಅವರು ಬಿತ್ ಏನೋ ಸಿ ಆ ಪ್ರೈಸ್ ಕೊಡ್ತಾರೆ ಸರ್. ನೀವು ವಿತ್ ಕೆ, ಅದು ಕೆ ವಿತ್ ಕೆ ಅಂತ ಪಕ್ಕಾ K ಗಾಡಿ. ಕರ್ನಾಟಕ ಗಾಡಿನೇ ನಿಮಗೆ 6,40,000 ರೂಪಾಯಿ ಸಿಗ್ತದೆ. ಸೊ ಲೋನ್ ಅಂತ ನೋಡ್ತೀರಾ ಅಂದ್ರೆ ಆರಾಮಾಗಿ 1 ಲಕ್ಷ 1.5 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಸರ್ 5.5-6 ಲಕ್ಷ ಲೋನೇ ಆಗ್ಬಿಡುತ್ತೆ ಬ್ರೋ. ಓಕೆ ಡಿಪೆಂಡ್ಸ್ ಅಪಾನ್ ನಿಮ್ಮ ಸಿಬಿಲ್ ಪ್ರೊಫೈಲ್ ಕೂಡ ಆಗುತ್ತೆ. ಓಕೆ ಸರ್.